ಹಂಗೆ ಇವತ್ತು ಪ್ರತಿಯೊಂದರಲ್ಲೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರು ಸಾವು ಇಲ್ಲದೆ ಇರಕ್ಕಾಗಲ್ಲ, ಬಟ್ ಅವರು 92 ಇಯರ್ಸ್ ನಮ್ಗಂತೂ ದೇವರ ಅಷ್ಟು ಶಕ್ತಿ ಕೊಡ್ಲಿ, ಅಷ್ಟು ವಯಸ್ಸು ನಮ್ಗೆ ಸಾಕು. ಇನ್ನೊಂದು 2 ವರ್ಷ ಕಡಿಮೆ ಕೊಟ್ಬಿಟ್ರೆ ಸಾಕು, ನನಗೆ ಕೊಟ್ರೆ ಸಾಕು. ದಟ್ ಇಸ್ ಎ ವೆರಿ ಗ್ರೇಟ್ ಲೈಫ್ ವಾಟ್ ಯು ಎಂಜಾಯ್ಡ್, ಲವಬಲ್, ಲಿವೇಬಲ್. ಯಾರ ಹತ್ರನೂ ಒಂದು ಬೆಟ್ಟು ಕೂಡ ಅಟ್ಟಿಸ್ಕೊಳ್ದೆ, ಯಾವ ಸಮಸ್ಯೆನೂ ಇಲ್ಲದೆ, ಉಗ್ಗಿಸ್ಕೊಳ್ದೆ. ಕೆಲವ್ರು ಬೇಕಾದಷ್ಟು ಜನ ದ್ವೇಷಗಳು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ದಟ್ ಇಸ್ ಎ ಪಾರ್ಟ್ ಆಫ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಊಟ, ಉಡುಪು, ನಡತೆ ಪ್ರತಿಯೊಂದರಲ್ಲೂ ಬಹಳ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದದ್ದನ್ನ ನಾನು ನೋಡಿದ್ದೇನೆ. ಸೊ ಹಂಗೆ ಅಧ್ಯಕ್ಷ, ನಮ್ಮ ಹಳ್ಳಿಲಿ ಹೇಳ್ತಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಂಗೆ SM ಕೃಷ್ಣ ಅವರು ಯಾವ ಇಂಥ ಡಿಪಾರ್ಟ್ಮೆಂಟ್ಗೆ, ಇಂಥ ವರ್ಗಕ್ಕೆ ನಾನು ಸಹಕಾರ ಕೊಡ್ಲಿಲ್ಲ ಅನ್ನೋದು ಇಲ್ಲ. ಅವರ ಅವಧಿಯಲ್ಲಿ ಬೇಕಾದಷ್ಟು ಕಷ್ಟ ಬಂದದ್ದು ನಾವು ನೋಡಿದ್ದೀವಿ. ಬರಗಾಲ, ರಾಜ್ಕುಮಾರ್ದು, ಕಾವೇರಿ ಇಶ್ಯೂ. ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡ್ಬಿಟ್ಟು, ಊರಲ್ಲಿದ್ದೆ ಅಧ್ಯಕ್ಷರೇ, ನಾ ರಾಜೀನಾಮೆ ಕೊಡ್ತಾ ಇದ್ದೀನಿ ಬೆಳಗ್ಗೆ ಅಂತ ಅಂದ್ಬಿಟ್ಟು, ಇದ್ದಕ್ಕಿದ್ದಂಗೆ. ಏಂತಕ್ಕೆ ಅಂತಂದ್ರೆ ಕೋರ್ಟಲ್ಲಿ ಇದ್ರದ್ದು ಕಾವೇರಿ ಗಲಾಟೆದು ಒಂದೇನೋ ಒಂದು ತೀರ್ಪು ಬಂದ್ಬಿಟ್ಟಿತ್ತು, ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗಿತ್ತು. ಅದಕ್ಕೆ ಕೊಡ್ಬೇಕು ಅಂತ ಹೇಳಿದ್ರೆ ಕೊಟ್ಬಿಟ್ಟಿದ್ದೆ. ನಾನು ಸ್ವಲ್ಪ ತಡೀರಿ ಸ್ವಾಮಿ, ಫೋನ್ ಮಾಡಿದ್ರು, ಕೃಷ್ಣ, ಯಾವ ಕೃಷ್ಣ ಇಡೇ ಅಂತಂದೆ ನಾನು. ಇಲ್ಲ, ನಾನು SM ಕೃಷ್ಣ ಕಣೆ ಅಂತಂದೆ. ಓ ಸರಿ ಹೇಳಿ ಸರ್ ಅಂತಂದೆ. ಆಮೇಲೆ ಹಿಂಗೆ ಅಂತಿದ್ರು. ತಿರ್ಗಾ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 11 ಗಂಟೆಗೆ ಸೇರಿಸಿ ನಾನು ಒಬ್ಬ ರಾಷ್ಟ್ರಪತಿ ಆಗಿದ್ದಂತ ನಮ್ಮ ಪ್ರಣಬ್ ಮುಖರ್ಜಿ ಅವ್ರಿಗೆ ಫೋನ್ ಮಾಡಿ, ಅಲ್ಲ ಇವ್ರಿಗೆ ಅಂಬಿಕಾ ಸೋನಿಗೆ ಫೋನ್ ಮಾಡಿ, ಏನು ಹಿಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ವಾಟ್ ಹ್ಯಾಸ್ ಹ್ಯಾಪನ್ಡ್? ಎಸ್ ಇಟ್ ಇಸ್ ವೆರಿ ಸೀರಿಯಸ್, ಹಿಂಗೆ ಅಂತ. ಆಮೇಲೆ ತಕ್ಷಣ ನಾನು MLAಗಳನ್ನೆಲ್ಲ ಮಂತ್ರಿಗಳನ್ನೆಲ್ಲ ಸೇರಿಸಿ ಏನೇನೋ ನ್ಯಾಯ ಪಂಚಾಯತಿ ಮಾಡಿ, ಇಲ್ಲ ಅವರೇ ಇರಬೇಕು ಅಂತ. ಆಮೇಲೆ ಹೆಂಗೋ ಪ್ರಣಬ್ ಮುಖರ್ಜಿ ಟುಕ್ ದಟ್ ಲೀಡ್, ಈ ಕಂಟಿನ್ಯೂಡ್ ದೇರ್, ಹೆಂಗೋ ಒಂದು ಆಯ್ತು. ಹಂಗೆ ಅವ್ರು ಯಾವತ್ತೂ ಕಾವೇರಿ ವಿಚಾರದಲ್ಲಿ, ಚೀಫ್ ಮಿನಿಸ್ಟರ್ ಆಗೇ ಕೊನೆಗೆ ಕಾವೇರಿ ವಿಚಾರದಲ್ಲಿ ಅವ್ರು ಪಾದಯಾತ್ರೆಯನ್ನು ಮಾಡಿದ್ದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.